ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದಾಂತ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಕುರಿತಾಗಿ ವಾಕ್ಯಗಳನ್ನ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಇಬ್ರಿಯ 7ನೇ ಅಧ್ಯಾಯ 25ನೇ ವಚನ. ಇಬ್ರಿಯ 7:25. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ, ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಈ ವಾಕ್ಯವನ್ನು ಗ್ರಹಿಸುವುದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ವಿಜ್ಞಾಪನೆ ಸೇವೆ ಇದೊಂದು ಪ್ರಾಮುಖ್ಯವಾದ ಸಂಗತಿ. ದೇವರು ಎಲ್ಲಿ ಒಂದು ಪರಿವರ್ತನೆಯನ್ನು ಆತನು ಬಯಸ್ತಾನೋ, ತನ್ನ ರಾಜ್ಯದ ಸಂಗತಿಗಳನ್ನ ಒದಗಿಸುವುದಕ್ಕೆ ಆತನು ಬಯಸ್ತಾನೋ, ಅಲ್ಲಿ ಆತನು ತನ್ನ ಸನ್ನಿಧಾನದಲ್ಲಿ ವಿಜ್ಞಾಪಿಸುವವರನ್ನ ಆತನು ಏರ್ಪಡಿಸಿಕೊಳ್ತಾನೆ. ಇದು ಒಂದು ಪ್ರಾಮುಖ್ಯವಾದ ಸೇವೆ. ಇದಕ್ಕೆ ದಯಮಾಡಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಅನುದಿನವೂ ಪ್ರಾರ್ಥಿಸೋದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಇತರರಿಗಾಗಿ ಪ್ರಾರ್ಥಿಸೋದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ನೀವು ಪ್ರಾರ್ಥಿಸುವ ಜನರನ್ನ ನಿಮ್ಮ ಸ್ವಂತ ಜನರ ಎಂಬಂತೆ ಸತ್ಯವೇದದ ಭಕ್ತರು ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ಸ್ವಂತವನ್ನಾಗಿ ಆತನು ತೆಗೆದುಕೊಂಡ ವಿಧದಲ್ಲಿ ಅವನ್ನ ತೆಗೆದುಕೊಂಡು ಅವರಿಗಾಗಿ ದೇವರ ಕನಿಕರ ದೊರಕುವಂತೆ ನಾವು ಪ್ರಾರ್ಥನೆಯಲ್ಲಿ ಎಷ್ಟೋ ಪ್ರಯಾಸ ಪಡಬೇಕಾಗ್ತದೆ. ಹಗಲಿರುಳು ಎಷ್ಟೋ ದಿವಸವೋ ತಿಂಗಳೋ ನಮಗೆ ಅದು ಅರ್ಥವಾಗಲ್ಲ. ಆದರೆ ಕರ್ತ ನಮಗೆ ಸೂಚಿಸುವವರೆಗೂ ಅವರಿಗಾಗಿ ಪ್ರಾರ್ಥಿಸಬೇಕಾಗ್ತದೆ. ಇಲ್ಲಿ ನಾವು ಈ ದಿನ ಓದಿದ ದೇವರ ವಾಕ್ಯದ ಭಾಗದಲ್ಲಿ ಯೇಸು ಕ್ರಿಸ್ತನ ಈ ಯಾಜಕತ್ವದ ಸೇವೆಗೂ ಈ ಭೂಮಿ ಮೇಲೆ ಯಾಜಕರಾಗಿ ಸೇವೆ ಮಾಡಿದವ್ರಿಗೂ ವ್ಯತ್ಯಾಸವನ್ನು ತೋರಿಸ್ತಾನೆ. ಭೂಮಿ ಮೇಲೆ ಯಾಜಕ ಸೇವೆಯನ್ನು ಮಾಡಿದ ಲೇವಿಯರು ಅವರು ನಿರಂತರ ಸತತ ಶಾಶ್ವತವಾಗಿ ಈ ಸೇವೆ ಮಾಡುವುದಕ್ಕೆ ಅವರಿಗೆ ಅವರ ಮರಣ ಅಡ್ಡಿಯಾಗಿತ್ತು. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಸದಾಕಾಲವಿರುವುದರಿಂದ ಅದು ಸದಾಕಾಲ ಒಂದು ಯಾಜಕತ್ವ ಇರುವಂತೆ ಯೇಸು ಕ್ರಿಸ್ತನನ್ನು ಆತನು ಈಗ ಜೀವದಿಂದ ಎಬ್ಬಿಸಿದ್ದಾನೆ. ಈಗ ಯೇಸು ಕ್ರಿಸ್ತನು ಜೀವದಿಂದ ಎದ್ದು ಬಂದು ಇನ್ನು ಮರಣದ ಆಳ್ವಿಕೆ ಇಲ್ಲದವನಾಗಿ ಆತನು ನಿರಂತರವೂ ಇರುವವನಾಗಿ ಮಹಾಯಾಜಕನಾಗಿ ಆತನು ಈ ಸೇವೆಯನ್ನು ಮುಂದುವರಿಸ್ತಾನೆ. ಹಾಗಾಗಿ 20ನೇ ವಚನದಲ್ಲಿ ಹೇಳ್ತಾನೆ, ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶಮಂಡಲಗಳಿಗಿಂತ ಉನ್ನತವಾಗಿರುವವನು ಆಗಿದ್ದಾನೆ. ಈತನು ಪರಲೋಕಕ್ಕೆ ಏರಿ ಹೋದವನು. 8ನೇ ಅಧ್ಯಾಯದ 6ನೇ ವಚನದಲ್ಲಿ ಹೇಳ್ತಾನೆ, ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಆತನು ಮಧ್ಯಸ್ಥನಾಗಿದ್ದಾನೆ. ಇನ್ನೊಂದು ವಾಕ್ಯವನ್ನು ಗಮನಿಸಿದರೆ 4ನೇ ಅಧ್ಯಾಯದ 14ನೇ ವಚನ ಗಮನಿಸಿದರೆ, ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯೇಸು ಕ್ರಿಸ್ತನ ಮಹಾಯಾಜಕತ್ವವನ್ನು ಅಥವಾ ಆ ಮಹಾಯಾಜಕನ ಸೇವೆಯನ್ನು ಅದ್ಭುತವಾಗಿ ತೋರಿಸುವಂಥ ಪುಸ್ತಕ ಇಬ್ರಿಯ ಪುಸ್ತಕವಾಗ್ತದೆ. ಇಲ್ಲಿ 25ನೇ ವಚನ ನಮ್ಮ ಧ್ಯಾನದ ವಚನ. ಇಲ್ಲಿ ನಮಗೇನು ಲಾಭವಿದೆ? ಯೇಸು ಕ್ರಿಸ್ತನ ಏನು ಮಾಡ್ತಿದ್ದಾನೆ? ಇಲ್ಲಿ ಹೇಳ್ತದೆ, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸೋದಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ತಂದೆಯಾದ ದೇವರ ಬಳಿಗೆ ನಾವು ಬರುವಾಗ ಯೇಸು ಕ್ರಿಸ್ತನ ಮುಖಾಂತರ ಬಂದರೆ ಅಥವಾ ಯೇಸು ಕ್ರಿಸ್ತನ ಮುಖಾಂತರ ಬರುವವರನ್ನ ಆತನು ಅರ್ಧಂಬರ್ಧ ಅಲ್ಲ, ಸಂಪೂರ್ಣವಾಗಿ ರಕ್ಷಿಸುವವನು. ಮತ್ತು ಇನ್ನೊಂದು ಮಾತು ಬರ್ತದೆ ಅದ್ಭುತವಾಗಿ, ಯಾರು ಯೇಸು ಕ್ರಿಸ್ತನ ಮುಖಾಂತರ ತಂದೆ ಬಳಿಗೆ ಬರುವವರಿದ್ದಾರೋ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ ಆತನು ಯಾವಾಗಲೂ ಬದುಕುವವನಾಗಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಈ ವಾಕ್ಯವು ನಮ್ಮನ್ನು ಬಹಳವಾಗಿ ಆಧರಿಸುವಂಥ ವಾಕ್ಯ. ಯೇಸು ಕ್ರಿಸ್ತನ ವಿಜ್ಞಾಪನೆ ಸೇವೆಯಿಂದ ನಮಗಿರುವ ಲಾಭವನ್ನು ತೋರಿಸುವಂಥ ವಾಕ್ಯ. ನೀನು ನಿನ್ನ ವಿಶೇಷ ಕಾರ್ಯಗಳಿಗಾಗಿ, ನಿನ್ನ ವೈಯಕ್ತಿಕ ಕಾರ್ಯಗಳಿಗಾಗಿ ತಂದೆಯಾದ ದೇವರ ಬಳಿಗೆ ಯೇಸು ಕ್ರಿಸ್ತನ ಮುಖಾಂತರ ಬರುವಾಗ ಯೇಸು ಕ್ರಿಸ್ತನು ನಿನ್ನಲ್ಲಿ ಆಸಕ್ತಿ ತೋರಿಸ್ತಾನೆ. ಆತನು ನಿನ್ನನ್ನು ಸಂಪೂರ್ಣವಾಗಿ ರಕ್ಷಿಸಬೇಕೆಂಬುದಾಗಿ ಆತನು ನಿನಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ಹಾಗಾದರೆ ಇಂಥ ಒಂದು ಸೇವೆ ಪರಲೋಕದಿಂದ ಭೂಮಿಗೆ ಯಾವಾಗಲೂ ದೊರೆಯಲೆಂಬುದಾಗಿ ತಂದೆ ದೇವರು ತನ್ನ ಮಗನನ್ನು ಆತನ ಮರಣದಿಂದ ಎಬ್ಬಿಸಿ, ಒಂದು ಕಡೆ ಆತನು ದಾವೀದನ ಸಿಂಹಾಸನದ ಮೇಲೆ ನಿತ್ಯವೂ ಕೂರಬೇಕೆಂಬುದಾಗಿ ತೀರ್ಮಾನಿಸಿದ ದೇವರು, ಇನ್ನೊಂದು ಕಡೆ ಆತನು ತನ್ನ ಬಲಪಾರ್ಶ್ವದಲ್ಲಿ ಮಹಿಮಾ ಪದವಿಯಲ್ಲಿ ಕುಳಿತು ಯೇಸು ಕ್ರಿಸ್ತನ ಮೂಲಕ ದೇವರ ಬಳಿಗೆ ಬರುವ ಜನರಿಗೆ ಯಾವಾಗಲೂ ಸಂಪೂರ್ಣ ರಕ್ಷಣೆ ಆಗಬೇಕಿರೋದಕ್ಕಾಗಿ ತನ್ನ ಮಗನನ್ನೇ ಆತನು ಮಹಾಯಾಜಕನಾಗಿ ಪ್ರಾರ್ಥಿಸುವಂತೆ ನೇಮಿಸಿದ್ದಾನೆ. ಇತನಿಗಿಂತ ಒಂದು ಶ್ರೇಷ್ಠವಾದ ಪ್ರಾರ್ಥನೆ ಸಿಗಲಿಕ್ಕೆ ಸಾಧ್ಯವಿಲ್ಲ.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ನಿನಗೆ ಬಹಳ ಆದರಣೆ ವಿಷಯ, ಇದು ನನಗಿದು ಬಹಳ ಆದರಣೆ ವಿಷಯ. ಆತನ ಈ ಪ್ರಾರ್ಥನೆ ನಿಮಿತ್ತವೇ ನಾವೆಷ್ಟೋ ವಿಷಯಗಳಲ್ಲಿ ಸುರಕ್ಷಿತರು. ಪ್ರೇರೆ, ಇದು ದೇವರು ನಿನ್ನ ಮೇಲಿಟ್ಟಂಥ ಪ್ರೀತಿ. ಈ ಪ್ರಾರ್ಥನೆಗಾಗಿ ಯೇಸು ಕ್ರಿಸ್ತನ ಈ ಸೇವೆ ನಮಗೆ ಲಭ್ಯ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮಹಾಕೃಪೆಗಳ ಪರಲೋಕ ತಂದೆ, ನಿನ್ನ ಮಹಾದಯ ಕನಿಕರಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಶಾಶ್ವತವಾದ ಒಂದು ಯಾಜಕೋದ್ಯೋಗವನ್ನು ದೇವರೇ ನೀನೇ ಸ್ಥಾಪಿಸಿ, ನಿನ್ನ ಪ್ರಿಯ ಮಗನನ್ನು ಮರಣಕ್ಕೆ ಒಪ್ಪಿಸಿ ಆತನನ್ನು ತಿರುಗಿ ಜೀವಿತನಾಗಿ ಎಬ್ಬಿಸುವುದರಲ್ಲಿ, ಕರ್ತನೆ ಆತನನ್ನು ಮಹಿಮಾ ಪದವಿಯಲ್ಲಿ ನೀನು ಕೊಳ್ಳಿರಿಸಿರುವುದರಲ್ಲಿ, ಆತನಿಗೆ ಶ್ರೇಷ್ಠ ಮಹಾಯಾಜಕನ ಸ್ಥಾನ ಕೊಟ್ಟಿರುವುದರಲ್ಲಿ, ಕರ್ತನಾದ ಯೇಸು ಕ್ರಿಸ್ತನೇ, ನಿನ್ನ ಮೂಲಕ ನಾವು ದೇವರ ಬಳಿಗೆ ಬರುವಾಗ ಅವರನ್ನು ನೀನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದೆ ಮತ್ತು ಅವರಿಗಾಗಿ ನೀನು ನಮಗಾಗಿ ವಿಜ್ಞಾಪಿಸುವನಾಗಿದೆ. ಈ ಕಾರಣಕ್ಕಾಗಿಯೇ ನೀನು ನಿತ್ಯ ನಿತ್ಯಕ್ಕೂ ಬದುಕುವನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಈ ಪ್ರಾರ್ಥನೆಯಿಂದ ನಾವು ಸುರಕ್ಷಿತರಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಈ ವಿಜ್ಞಾಪನೆ ಸೇವೆ ನಿಮಿತ್ತ ಈ ಪ್ರಿಯರು, ಇವರ ಕುಟುಂಬದ ಪ್ರಿಯರೆಲ್ಲರೂ ಸುರಕ್ಷಿತರಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ವಿಜ್ಞಾಪನೆ ಸೇವೆ ಹೆಚ್ಚೆಚ್ಚು ನನಗೆ ದೊರಕುವಂತೆ ನಾವೆಲ್ಲರೂ ಕರ್ತನೆ ಅನುದಿನವೂ ನಿನ್ನ ಮುಖಾಂತರ ತಂದೆಯಾದ ದೇವರ ಬಳಿಗೆ ಬರುವುದಕ್ಕೆ ನಮಗೆ ಕರ್ತನೆ ಒಂದು ಹೊಸ ಉತ್ಸಾಹವನ್ನು ಅನುಗ್ರಹಿಸು ಸ್ವಾಮಿ. ನಿನ್ನನ್ನು ಹುಡುಕಿಕೊಂಡು ಬರುವುದಕ್ಕೆ ಕೃಪೆ ಕೊಡು, ಆಶೀರ್ವದಿಸು. ನಿನ್ನ ದಯೆ ನಮಗೆ ಬೇಕಪ್ಪ, ಈ ಸೇವೆಯ ಲಾಭ ನಮಗೆ ಬೇಕಪ್ಪ. ನಿನ್ನ ಅಂಗಲಾಚಿ ನಿನ್ನ ಪಾದಗಳಿಗೆ ಬೀಳ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಕನಿಕರಿಸಲಿ. ವಂದನೆಗಳು.